ಹರೇ ನಮಸ್ಕಾರ. ನಮಸ್ತೆಗಳು. ಹರೇ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಗುರು. ನಮಸ್ಕಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಿಲಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮತಿ ಹೃದಯ ದೀಪ್ತಾಜ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿ ಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿದಿರ್ನಜಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೆ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ ಈ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮದ ಬಗ್ಗೆ ವಿವರಣೆಗಳು ಬರ್ತಾ ಇತ್ತು. ಅದನ್ನ ಇವಾಗ ಖಂಡನೆಯನ್ನ ಮಾಡ್ಬೇಕಿದೆ. ಅಂದ್ರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಮತ್ತೆ ಕಾಮ್ಯ ಕರ್ಮ ಇವುಗಳನ್ನ ಅನುಷ್ಠಾನ ಮಾಡಿದ್ರೆ ಸರಿಯಾಗೇ ಇದೆಯಲ್ಲ. ಕಾಮ್ಯ ಕರ್ಮಗಳನ್ನ ಮಾಡಿದ್ರೆ ಸರಿ, ಅದರಿಂದ ಪುಣ್ಯ ಜಾಸ್ತಿ ಆಗುತ್ತೆ. ಪುಣ್ಯವನ್ನ ಕಳ್ಕೊಳ್ಬೇಕು ಕೊನೆಗಾದ್ರೂ, ಮೋಕ್ಷ ಸಿಗ್ಬೇಕು ಅಂದ್ರೆ. ಆದ್ರೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಯಾಕೆ ಮಾಡಬಾರ್ದು? ಅದನ್ನ ನಿರಂತರವಾಗಿ ಮಾಡೋಣ ಅಂದ್ರೆ ಖಂಡಿತ. ನಿತ್ಯ ಕರ್ಮ ಮತ್ತೆ ನೈಮಿತ್ತಿಕ ಕರ್ಮ ಇವುಗಳನ್ನ ಮಾಡಬಾರ್ದು ಅಂತ ನಿಷೇಧ ಮಾಡ್ಲಿಲ್ಲ. ಆದ್ರೆ ಏನ್ ಎಚ್ಚರ ಇರ್ಬೇಕು ಅಂತಂದ್ರೆ, ನಿತ್ಯ ಕರ್ಮ, ಕಾಮ್ಯ ಕರ್ಮ, ನೈಮಿತ್ತಿಕ ಕರ್ಮ ಏನಿದೆ, ಈ ಎರಡು ಕರ್ಮಗಳನ್ನ ಮಾಡ್ತಾ ಭಗವದ್ ಅನುಸಂಧಾನ ಪುರಸ್ಸರವಾಗಿರ್ಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅದೇನ ಅಹಂಕರ್ತ ಹರಿಕರ್ತ ಈ ತರದ ಅನುಸಂಧಾನದಿಂದ ಮಾಡ್ತಾ ಇದ್ರೆ ಆಗ ಆ ಕರ್ಮ ನಮಗೆ ಬಂಧಕ ಆಗಲ್ಲ. ಕರ್ಮ ಮಾಡದೆ ಯಾವ ವ್ಯಕ್ತಿನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ ಅಂತ ಕೃಷ್ಣ ಹೇಳಿದಾನೆ. ಕರ್ಮ ಮಾಡದೇನೆ ಒಂದು ಕ್ಷಣನೂ ಒಬ್ಬ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಕ್ಷಣ ಕ್ಷಣ ಅಂದ್ಮೇಲೆ ಏನೋ ಒಂದು ಕರ್ಮ ನಡೀತಾನೆ ಇರ್ಬೇಕು, ಅಂದ್ರೆ ಅಧರ್ಮ ಉಂಟಾಗ್ತಾನೆ ಇರ್ಬೇಕು. ಹಾಗಾದ್ರೆ ಎಂದಿಗೂ ಮೋಕ್ಷ ಇಲ್ವಾ? ಇಲ್ಲ. ಭಗವಂತನಿಗೆ ಇದು ಅರ್ಪಿತ ಆಗ್ಲಿ ಅನ್ನೋ ಅನುಸಂಧಾನದಿಂದ ಮಾಡಿದಾಗ ಯಾವುದೇ ರೀತಿ ಈ ಕರ್ಮಗಳು ತೊಂದರೆಯನ್ನು ಕೊಡಲ್ಲ ಅಂತ ಇದೊಂದು ವಿಚಾರ ಬಂದಿತ್ತು. ಇಷ್ಟಾದ್ಮೇಲೆ ಈಗ ಉತ್ತರ ಏನ್ ಕೊಡ್ತಾರೆ ಅಂತ ನೋಡೋಣ. ನಿರಾಕರೋತಿ ಏತದಪೀತಿ, ಈ ಮತ ಸರಿ ಇಲ್ಲ. 209ನೇ ಸುಧಾಮೂಲ ಈಗ. ಏತದಪಿ ಏತೇನ ನಿರಾಕೃತಂ, ಇದನ್ನು ಹಿಂದೆ ಆಗ್ಲೇ ನಾವು ಇದಕ್ಕೆ ಉತ್ತರ ಕೊಟ್ಟಿದೀವಿ, ಅದರಿಂದಲೇ ಇದಕ್ಕೆ ಉತ್ತರ ಕೊಟ್ಟ ಹಾಗಾಯ್ತು. ಏನ್ ಕೊಟ್ಟಿದ್ದೀರಿ ಹಿಂದೆ? ನಾಣ್ಯ ಪಂಥ ಇತಿ ಶ್ರೌತೇನ ಭಗವತ್ ಜ್ಞಾನ ವ್ಯತಿರಿಕ್ತ ಮೋಕ್ಷ ಸಾಧನ ನಿಷೇಧೇನ. ನೋಡಿ, ದೇವರ ಅಪರೋಕ್ಷ ಜ್ಞಾನ ಬಿಟ್ಟು ಇನ್ ಯಾವುದು ಮೋಕ್ಷಕ್ಕೆ ದಾರಿ ಇಲ್ಲ. ದಾರಿ ಇರೋದು ಅಂತಿದ್ರೆ ಅದು ಭಗವಂತನ ಅಪರೋಕ್ಷ ಜ್ಞಾನ ಮಾತ್ರ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಆದ್ರಿಂದ ಅವಶ್ಯವಾಗಿ ಭಗವದ್ಜ್ಞಾನ ಸಂಪಾದನೆಗೆ ಒಬ್ಬ ಮನುಷ್ಯ ಪ್ರಯತ್ನ ಪಡ್ಲೇಬೇಕು. ಇದು ಬಂತು. ಅಷ್ಟೇ ಅಲ್ಲ, ಇನ್ನೊಂದು ಒಳ್ಳೆ ಮಾತನ್ನ ಹೇಳ್ತಾರೆ. ನಾವ್ ಅನ್ಕೊಳ್ತೀವಿ ನಿತ್ಯ ಕರ್ಮ ನೈಮಿತ್ಯ ಕರ್ಮ ಮಾಡ್ತೀವ ಸರಿಯಾಗಿ, ನಮಗೆ ಗೊತ್ತಿರುತ್ತೆ ಏನಂತ. ಶಾಸ್ತ್ರದಲ್ಲಿ ಹೇಳಿರೋದು ಇಷ್ಟೊಂದು, ನಾವು ಮಾಡ್ತಾರೋ ತುಂಬಾ ಕಡಿಮೆ. ಆ ಕಡಿಮೆ ಮಾಡೋದ್ರಲ್ಲೂ ನಾವು ಸರಿಗ್ ಮಾಡ್ತಾ ಇಲ್ಲ ಅಂತ ನಮಗ್ ಗೊತ್ತಿರುತ್ತೆ. ಇಷ್ಟು ಮನುಷ್ಯರಿಗೆ, ಒಬ್ಬ ಸಾತ್ವಿಕನಿಗೆ ಜ್ಞಾನ ಇದ್ದಾಗ ನೀವ್ ಹೇಳೋ ತರ ಕಾಮ್ಯಕರ್ಮ ಬೇಡಿ ನಿಷಿದ್ಧ ಕರ್ಮ ಬೇಡಿ ಅದೇ ಕಷ್ಟ ಇರ್ಲಿ, ಅದನ್ನ ಬಿಟ್ರು ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನವನ್ನ ಸರಿಯಾಗಿ ಮಾಡೋದು ಅನ್ನೋದೇ ಸಾಧ್ಯ ಇಲ್ಲ. ಅದ್ ಮಾಡೋದಿದ್ರೆ ನಿಮ್ಮ ಭಾಟ್ಟ ಮತದಲ್ಲಿ ಹೇಳಿದ ಪ್ರಕಾರ ಸರಿ, ಅದರಿಂದ ಮೋಕ್ಷ ಪಡಿಬಹುದಿತ್ತೋ ಏನೋ, ಆದ್ರೆ ಅದು ಸರಿ ಇಲ್ಲ. ಅದನ್ನ ಹೇಳ್ತಾರೆ. ಅಪಿಚ ನಿತ್ಯ ನೈಮಿತ್ತಿಕ ಕರ್ಮಣ, ಇದು ಜಯತೀರ್ಥರ ಮಾತು, ಅದಕ್ಕೂ ಪ್ರಮಾಣನೂ ಕೊಡ್ತಾರ ಅವರು. ನಿತ್ಯ ನೈಮಿತ್ತಿಕ ಕರ್ಮಣ ನಿಯಮೇನ ಸಮ್ಯಕ್ ಅನುಷ್ಠಾನಂ ತಾವತ್ ಅಶಕ್ಯಮೇವ, ಸಾಧ್ಯನೇ ಇಲ್ಲ. ಇದು ಜಯತೀರ್ಥರು ಹೇಳೋ ಮಾತು. ಅವರೇ ಹೀಗೆ ಹೇಳ್ತಾರೆ ಅಂದ್ಮೇಲೆ ಸಾಮಾನ್ಯರ ಮನುಷ್ಯರ ಬಗ್ಗೆ ಅಂದ್ರೆ ಸಾತ್ವಿಕರ ಬಗ್ಗೆ ಇನ್ನೇನ್ ಹೇಳ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಚರಂತಿ ದೇವಾ ವಿಹಿತಂ ಸಮಸ್ತಂ ಅರ್ಧಮೇವ ಮುನಯಃ ದಶಾಂಶತೋ ಮನುಷ್ಯಾಹ ಇತ್ಯಾದಿ ಶ್ರುತೇ. ಯಾಕೆ ಈ ತರ ಜಯತೀರ್ಥರು ಹೇಳಿರೋದು ಅಂತಂದ್ರೆ, ಅವ್ರು ಅದಕ್ಕೆ ನಾನು ಹೇಳ್ತಾ ಇರೋದಲ್ಲ, ವೇದವಾಕ್ಯನೇ ಆಗಿದೆ. ವೇದವಾಕ್ಯದ ಪ್ರಕಾರ ನೋಡಿದ್ರೆ ನೀವು ಅನುಷ್ಠಾನ ಮಾಡೋದು ತುಂಬಾ ಕಡಿಮೆ. ಯಾಕೆಂದ್ರೆ ಹಾಗೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಪೂರ್ತಿ ಚೆನ್ನಾಗಿ ಕರ್ಮಾಚರಣೆ ಮಾಡೋರು ಅಂತಂದ್ರೆ ಅದು ಪೂರ್ತಿ ದೇವತೆಗಳು ಮಾತ್ರ ಅಂತ ಹೇಳಿ, ದೇವತೆಗಳಿಗೆ ಮಾತ್ರ ಸಾಧ್ಯ ಅದು. ಹಾಗಾದ್ರೆ ನಾವು ಆತರ ಪೂರ್ತಿ ಸರಿಯಾದ ಒಂದು ಸಂಧ್ಯಾ ವಂದನ ಆಗ್ಬಹುದು, ದೇವ ಪೂಜೆ ಆಗ್ಬಹುದು, ಯಾವುದೇ ಕರ್ಮ ನಿತ್ಯ ನೈಮಿತ್ತಿಕ ಆಗಲಿ, ಇದೆಲ್ಲ ಪೂರ್ತಿ ಮಾಡ್ಬೇಕು ಅಂದ್ರೆ ನೀವು ದೇವತೆಗಳಾಗಿರ್ಬೇಕು ಅಂತ ಅರ್ಥ. ಹಾಗಾದ್ರೆ ನಾವು ದೇವತೆಗಳಲ್ಲ ಅಂದ್ಮೇಲೆ, ದೇವತಾ ಪದವಿಗೆ ಹೋಗ್ತಾ ಇಲ್ಲ ಅಂದ್ಮೇಲೆ ನಾವು ಮಾಡೋದು ಪೂರ್ತಿ ಅಲ್ಲ ಅಂತ ಬಾಯಿ ಬಿಟ್ಟು ವೇದನೆ ಹೇಳ್ಬಿಡಿದೆ. ಅದನ್ನೇ ಜಯತೀರ್ಥರು ಕೋಟ್ ಮಾಡ್ತಾ ಇದ್ದಾರೆ. ಸರಿ, ಮುನಿಗಳ ಕಥೆ ಏನು? ಮುನಿಗಳಿಗೂ ಪೂರ್ತಿ ಆಗ್ತಾ ಇಲ್ಲ. ಋಷಿ ಮುನಿಗಳು ಕೂಡ ಅರ್ಧಮೇವ, ನಿತ್ಯ ಕರ್ಮ ನೈಮಿತ್ಯ ಕರ್ಮ ಅರ್ಧ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೂ ಚೆನ್ನಾಗಿ ಅನುಷ್ಠಾನ. ಋಷಿ ಮುನಿಗಳ ಕಥೆನೇ ಹೀಗೆ ಅಂದ್ರೆ ಇನ್ನು ಅರ್ಧನೂ ಆಯ್ತು. ಇನ್ ನಮ್ ಕಥೆ ಏನು? ಮನುಷ್ಯರ ಕಥೆ ದಶ ಅಂಶತಃ, 10ನೇ ಅಂಶ ಅಂತ ಅಂದ್ರೆ ಅಷ್ಟು ಕೆಳಕ್ ಹೊಟ್ಟಾಯ್ತು. ಈ ಕಡೆ ದೇವತೆಗಳು ಪೂರ್ತಿ, ಮುನಿಗಳ ಅರ್ಧ. ನಮ್ದು ಮುನಿಗಳು ಮಾಡುವಂತ ಮುನಿಗಳು ಮಾಡುವಂತ ದೇವತೆಗಳು ಹೊಟ್ಟೋಯ್ತು, ಮುನಿಗಳು ಮಾಡುವಂತದ್ರಲ್ಲಿ ಎಲ್ಲೋ ಒಂದು 10ನೇ ಅಂಶ ಅಷ್ಟೇ. ಅದು ಚೆನ್ನಾಗಿ ಶಾಸ್ತ್ರ ತಿಳ್ಕೊಂಡ್ ಮಾಡೋ ಅನುಷ್ಠಾನ ಆದ್ರೆ, ಇಲ್ಲಾಂದ್ರೆ ಅದರಲ್ಲೂ ಕಡಿಮೆ ಅಂತಾನೆ ಅರ್ಥ. ಹೀಗೆ ಮನುಷ್ಯ ಮಾಡೋದು ಸರಿಯಾಗಿ ಆ ನಿತ್ಯ ಕರ್ಮ ನೈಮಿತ್ಯ ಕರ್ಮ ಅನುಷ್ಠಾನ ತುಂಬಾ ಕಡಿಮೆ. ಅಂಥದ್ರಲ್ಲಿ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತೀರಲ್ಲ, ಈ ಕರ್ಮ ನಂಬಿಕೊಂಡು ಹೇಗೆ ಹೇಳ್ತೀರಿ ಅಂತ. ಅದ್ ಯಾಕೆ ಅಂದ್ರೆ ಈ ಮೀಮಾಂಸಕರು ಏನ್ ಮಾಡ್ತಾರೆ, ಭಾಟ್ಟರು ಅಂದ್ರೆ ಮೀಮಾಂಸಕರು ತಾವು ದೇವರಿಗೆ ಪ್ರಾಶಸ್ತ್ಯ ಕೊಡ್ಲಿಲ್ಲ. ಕರ್ಮೇತಿ ಕರ್ಮದಿಂದಲೇ ಎಲ್ಲ ಆಗೋದು ಅಂತ ಅವ್ರ ಸಿದ್ಧಾಂತ. ಕರ್ಮ ಅದು ಜಡ, ಆ ಜಡವಾದ ಕರ್ಮ ನಂಬಿಕೊಂಡು ಮೋಕ್ಷಕ್ಕೆ ಹೋಗ್ತೀವಿ ಅಂದ್ರೆ ಇದು ಹೇಗ್ ಸಾಧ್ಯ? ದೇವರ ಜ್ಞಾನ ಬೇಡ, ದೇವರ ಪ್ರಸಾದ ಬೇಡ, ಈ ತರ ವಾದಿಗಳು. ಕರ್ಮ ಸಿದ್ಧಾಂತ ಮಾತ್ರ ಒಪ್ತಾರೆ, ಅದ್ ಸರಿ ಇಲ್ಲ. ಕರ್ಮ ಸಿದ್ಧಾಂತ ಕರ್ಮ ಬೇಕ್ ನಿಜ, ದೇವರ ಶಕ್ತಿ ಹಿಂದಕ್ಕಿರ್ಬೇಕು. ನಮ್ ಹಿಂದೆ ದೇವರ ಶಕ್ತಿ ಹಿಂದಿಲ್ದೆ, ಅವನ ಅನುಗ್ರಹ ಅವನ ಅಪರೋಕ್ಷ ಜ್ಞಾನ ಇಲ್ದೇನೆ ನಾವು ಮಾಡೋ ಕರ್ಮದಿಂದ ನಾವು ಮೋಕ್ಷ ಪಡಿತೀವಿ ಅನ್ನೋದು ಸಾಧ್ಯ ಇಲ್ಲ. ಇದು ಅಷ್ಟೇ ಅಲ್ಲ, ಇನ್ನೊಂದ್ ಮಾತು ಹೇಳ್ತಾರೆ, ನಾಪಿ ನಿಷಿದ್ಧ ಅಕರಣಂ ಸಂಭಾವಿತಂ. ಅಲ್ಲ, ನೀವ್ ಎಷ್ಟು ಧೈರ್ಯದಿಂದ ಹೇಳ್ತೀರಿ. ಭಾಟ್ಟ ಮತದವರು ಜಯತೀರ್ಥರು ಹೇಳೋ ಮಾತು ನೋಡು, ಒಂದೊಂದು ಗಂಭೀರವಾಗಿದೆ. ನಮ್ಮ ಅನುಭವಕ್ಕೂ ಇರತ್ತೆ ಈ ಮಾತು. ಅಂಥ ಮಾತು ಹೇಳ್ತಾ ಇದ್ದಾರೆ ಜಯತೀರ್ಥರ ಮಾತು.
ಅಲ್ಲ, ನೀವು ನಿಷಿದ್ಧ ಕರ್ಮ ಮಾಡೋದ್ ಬಿಟ್ಬಿಡಿ ಅಂತ ಅಷ್ಟು ಸುಲಭವಾಗಿ ಹೇಳ್ತೀರಲ್ಲ, ಯಾರು ಬಿಡ್ಲಿಕ್ಕಾಗತ್ತೆ ನಿಷಿದ್ಧ ಕರ್ಮನ ಆಚರಣೆ ಮಾಡೋದನ್ನ? ನಿತ್ಯ ನೈಮಿತ್ಯ ಕರ್ಮ ಸರಿಯಾಗಿ ಮಾಡೋದೇ ಆಗಲ್ಲ, ಯಾಕೆ ವೇದನೆ ಹೇಳಿದೆ ಆಗಲ್ಲ ಮನುಷ್ಯರ ಕೈಲಿ. ಇನ್ನು ನಿಷಿದ್ಧ ಕರ್ಮ ಮಾಡೋದಿಲ್ಲ, ಹಾಗೆ ಇರ್ತೀನಿ ಅಂತ ನೀವು ಅನ್ಕೊಳ್ಲಿಕ್ ಸಾಧ್ಯ ಇಲ್ಲ. ಯಾಕೆ? ಬರೀತಾರೆ ಮುಂದೆ, ಪ್ರಾಮಾದಿಕಾನ ಮಾನಸ ವಾಚಿಕ ಕಾಯಿಕಾನ ಅಪರಿಹಾರ್ಯತ್ವ ಅಂತ. ಮಾನಸ ವಾಚಿಕ ಕಾಯಿಕ ಮೂರು. ಮನಸ್ಸಿನಲ್ಲಿ, ಮಾತಿನ ಮುಖಾಂತರ, ಅಥವಾ ದೇಹ, ಕೈ ಕಾಲು ಇಂದ್ರಿಯಗಳು ಬೇರೆ ಏನಿದೆ ಇವುಗಳ ಮುಖಾಂತರ ಅಪರಿಹಾರ್ಯ ಅಂತಾರೆ. ನೀವು ಮಾಡೇ ಮಾಡ್ತೀರಿ, ಅದನ್ನ ಪರಿಹಾರ ಮಾಡ್ಲಿಕ್ಕೆ ಬರಲ್ಲ. ಮನುಷ್ಯ ಸಂಸಾರಕ್ಕೆ ಬಂದಿದ್ದಾನೆ ಅಂದ್ಮೇಲೆ ಪ್ರಾಮಾದಿಕ, ಏನೋ ಮನಸ್ಸಿನ ಅನವಧಾನತೆ, ಏಕಾಗ್ರತೆ ಇರಲ್ಲ. ಯಾರ್ನೋ ಅನ್ಲಿಕ್ಕೆ ಹೋಗಿ ಇನ್ಯಾರ್ನೋ ಅಂದಿರ್ತೀವಿ, ಈ ತರ ಎಲ್ಲ ಆಗುತ್ತೆ. ಈ ತರದ ಮಾನಸ ಪಾಪಗಳು ಅವಶ್ಯವಾಗಿ ನಡೆಯುತ್ತೆ. ವಾಚಿಕ ಆಗದೆ ಇರ್ಬೋದು, ಬಾಯಿ ಬಿಟ್ಟು ಹೇಳದೆ ಇರ್ಬೋದು, ಮನಸ್ಸಿನಲ್ಲಂತೂ ಬೈಕೊಂಡಿರ್ತಾರೆ, ಇದೊಂದು ಖಂಡಿತ. ಇನ್ನು ಕಾಯಿಕನೇ ಆಗತ್ತಂತೆ. ಮನಸ ವಾಚನಿಕ ತುಂಬಾ ಸಾತ್ವಿಕರು, ಕಾಯಿಕವಾಗಿಯೇ ಪ್ರಮಾದತಃ ಅಜ್ಞಾನದಿಂದಲೋ ಮನಸ್ಸು ಆಚೆ ಈಚೆ ಇತ್ತೋ, ನಮ್ದು ಯೋಚನೆ ಬೇರೆ ಕಡೆ ಏನೋ ಇತ್ತು, ಆದ್ರೆ ಬೇರೆಯವ್ರನ್ನ ಯಾರನ್ನೋ ಸಾತ್ವಿಕರನ್ನ ಬೈದ ಅಥವಾ ಯಾರಿಗೋ ತೊಂದರೆ ಕೊಟ್ಟ. ಈಗ ದೈಹಿಕವಾಗ್ಲಿ, ವಾಚನಿಕವಾಗ್ಲಿ, ಮಾನಸವಾಗ್ಲಿ ಪ್ರಾಮಾದಿಕ ಕರ್ಮಗಳಾದ್ರೂ ಆಗತ್ತಲ್ಲ, ಬುದ್ಧಿಪೂರ್ವಕವಾಗೇ ಮಾಡ್ತಾರಂತೆ. ಗೊತ್ತಿದ್ದು ಪಾಪಗಳನ್ನ ಮಾಡ್ತಾರೆ. ಅಂಥದ್ರಲ್ಲಿ ಪ್ರಮಾದವಶಾತ್ ಪಾಪ ನಡೆಯಲ್ವಾ? ನಡೆಯುತ್ತೆ. ಪ್ರಮಾದ ಅನ್ನೋ ಶಬ್ದಕ್ಕೆ ಎರಡರ್ಥ, ಒಂದು ಅಜ್ಞಾನ ಅಂತ ಅರ್ಥ, ಮತ್ತೊಂದು ಮನಸ್ಸಿನ ಅನವಧಾನತೆ ಅಂತ ಅರ್ಥ. ಮನಸ್ಸು ಏಕಾಗ್ರವಾಗಿ ಇಲ್ದೇ ಇರೋದು. ಈ ಎರಡು ಕಾರಣದಿಂದ ಏನಾಗುತ್ತೆ, ತಪ್ಪುಗಳು ನಡೆಯುತ್ತೆ. ಅದು ಪ್ರಾಮಾದಿಕ ಅಂತ ಹೇಳ್ತಾರೆ. ಮನಸ್ಸಿನ ಏಕಾಗ್ರತೆ ಇಟ್ಟುಕೊಂಡೇ ತಪ್ಪು ಮಾಡೋದು, ಅದು ಜ್ಞಾನ ಪೂರ್ವಕವಾಗಿ ಮಾಡೋದು ತಪ್ಪು. ಗೊತ್ತಿಲ್ಲದೆ ಮಾಡೋದು ಬೇರೆ. ಗೊತ್ತಿದ್ದು ಅಪರಾಧ ನಿಷಿದ್ಧವಾದದ್ದು ಮಾಡೇ ಮಾಡ್ತಾರೆ. ಅದು ನಿಷಿದ್ಧ ಮಾಡಲ್ಲ ಅನ್ನೋದು ತುಂಬಾ ಅಸಂಭಾವಿತ, ಅದನ್ನ ಹೇಳಲೇಬೇಡಿ ನೀವು ಅಂತ. ಇದು ಒಂದು. ಮುಂದಕ್ಕೆ ಅವನು ಉತ್ತರ ಕೊಡ್ತಾನೆ ನೋಡಿ, ಉದ್ದೇಶ ಪೂರ್ವಕವಾಗಿ ನಾವೇನ್ ಮಾಡ್ಲಿಕ್ಕೆ ಹೋಗಲ್ಲ ನಿಷಿದ್ಧ ಕರ್ಮ. ಏನೋ ಗೊತ್ತಿಲ್ಲದೆ ಆಗೋಯ್ತಪ್ಪ, ಏನ್ ಮಾಡೋದು, ನಾವು ಅನ್ಕೊಂಡಿದ್ವಿ, ನಾವು ಕೋಲ್ ಇಟ್ಕೊಂಡಿದ್ವಿ, ತಾನಾಗೆ ಬಂದು ಯಾರು ಹೊಡೆಸ್ಕೊಂಡ ನಾವೇನ್ ಮಾಡ್ಲಿಕ್ಕಾಗ್ತದೆ? ಕೋಲ್ ಇಟ್ಕೊಂಡಿದ್ದೆ ನಮ್ ತಪ್ಪ ಅಲ್ಲ. ಕೋಲ್ ಏನೋ ಹಿಂಗ್ ಹಿಡಿದು ಅಭ್ಯಾಸ ಮಾಡ್ತಾ ಇದ್ವಿ, ಅಭ್ಯಾಸ ಮಾಡ್ಬೇಕಾದ್ರೆ ಯಾರೋ ಬಂದು ಹೊಡೆಸ್ಕೊಂಡು ನಾವೇನ್ ಮಾಡೋಣ? ಯಾವ್ದೋ ಪ್ರಾಣಿ ಬಂದ್ರೆ ಏನ್ ಮಾಡೋಣ? ನಾವು ನಡ್ಕೊಂಡು ನಾವು ಹೋಗ್ತಾ ಇದ್ವಿ, ನಾವು ನಡೆಯೋ ದಾರಿಲಿ ಯಾವ್ದೋ ಪ್ರಾಣಿ ಬಂದ್ರೆ ಮಧ್ಯಾಹ್ನ ನಮ್ಗೇನ್ ಗೊತ್ತಿಲ್ಲದೆ ನಾವು ತುಳ್ಕೊಂಡು ಹೋದ್ವಿ, ತಪ್ಪ ಇದು? ಹಾಗಾದ್ರೆ ಯಾರೋ ಗೊತ್ತಿಲ್ದೇನೆ ನಿಮ್ ಕುತ್ತಿಗೆ ಹಾಕಿದ್ರೆ ತಪ್ಪ ಅಂದ್ರೆ ಅವಾಗ ಅವ್ನ ವ್ಯಕ್ತಿನೇ ಇರಲ್ಲ. ಅಂದ್ರೆ ಪ್ರಾಮಾದಿಕಾನಾಂ ಬ್ರಹ್ಮ ಹತ್ಯಾದೀನಾಮಪಿ ಅಂತ ಹಿಂದಕ್ಕೆ ಜಯತೀರ್ಥನ ಹೇಳಿದ್ದಾರೆ. ನೀವು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಅದು ತಪ್ಪೆ, ಅದಕ್ಕೊಂದು ಪ್ರಾಯಶ್ಚಿತ್ತ ಆಗ್ಲೇಬೇಕು ಅಂತ ಒಂದು ಹಿಂದೆ ಮಾತು ಬಂತು. ಅದನ್ನ ನೆನಪಿಸ್ತಾರೆ ಮತ್ತೆ. ಪ್ರಾಯಶ್ಚಿತ್ತ ತದ್ ಕ್ಷಯ ಇತಿ ಚೇತ್. ಅವ್ನ್ ಪೂರ್ವಪಕ್ಷಿ ಕೇಳ್ತಾನೆ ನೋಡಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ ಬಿಡಿ, ಕರ್ಮ ಸಿದ್ಧಾಂತವನ್ನ ನಾವು ಒಪ್ಪೋದು. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಅವ್ನ್ ಗೊತ್ತಿಲ್ಲದೆ ಮಾಡಿದ ಕರ್ಮಗಳು ನಾಶ ಆಗತ್ತೆ ಅಂತಂದ್ರೆ, ಅವಾಗ ಜಯತೀರ್ಥರು ಅದಕ್ಕೂ ಪ್ರತಿ ಉತ್ತರ ಕೊಡ್ತಾರೆ. ಪ್ರಾಯಶ್ಚಿತ್ತಸ್ಯಾಪಿ ಸಮ್ಯಕ್ ಅನುಷ್ಠಾತು ಅಶಕ್ಯತ್ವ. ಅದೂ ಒಂದು ಕರ್ಮ ತಾನೆ, ಪ್ರಾಯಶ್ಚಿತ್ತ ಕರ್ಮ. ಪ್ರಾಯಶ್ಚಿತ್ತ ಅನ್ನೋ ಶಬ್ದಕ್ಕೆ ಹಿಂದೆನೂ ಅರ್ಥ ಬಂದಿದೆ. ಪ್ರಾಯ ಅಂದ್ರೇನು, ಚಿತ್ತ ಅಂದ್ರೆ ಏನು ಅಂತೆಲ್ಲ ಯಾವ್ದು ಪಥ್ಯದಲ್ಲಿ. ಪ್ರಾಯಶ್ಚಿತ್ತ ಕರ್ಮ ತಾನೆ. ಈಗ್ಲೇ ನಿತ್ಯ ನೈಮಿತ್ತಿಕ ಕರ್ಮ ಸರಿಯಾಗಿ ಅನುಷ್ಠಾನ ಮಾಡ್ಲಿಕ್ಕಾಲ ಮನುಷ್ಯರು ಅನ್ಲಿಕ್ಕೆ ಒಂದು ವೇದವಾಕ್ಯನೇ ಕೊಟ್ಟಾಗಿದೆ. ಅದ್ರ ಮೇಲೆ ಅನುಭವತಃ ಅಪಿ ಪ್ರಾಯಶ್ಚಿತ್ತ ಕರ್ಮವನ್ನ ಚೆನ್ನಾಗಿ ನಾವು ಮಾಡಿದ್ವಿ ಅಂತ ನಮಗೆ ಅನ್ಸಿರತ್ತ? ಖಂಡಿತ ಅನ್ಸಿರುತ್ತೆ. ಮೇಲ್ನೋಟಕ್ಕೆ ನಮಗ್ ಅನ್ಸಿರ್ಬೋದು ನಾವು ಮಾಡಿದೀವಿ ಚೆನ್ನಾಗಿ ಅಂತ, ಕೆಲವು ಸರಿ ಅದು ಭ್ರಮೆ ಮಾತ್ರ. ದಶಾಂಶತೋ ಮನುಷ್ಯ ಸರಿಯಾಗಿ ಒಂದು ಆಹುತಿ ಕೊಡ್ಲಿಕ್ಕೆ ದ್ರವ್ಯ ಸರಿಯಾಗಿ ತಗೊಂಡ್ಬಂದಿರಲ್ಲ, ಹೋಮ ಅಂತ ಹೇಳಿರ್ತಾರೆ, ಸರಿಯಾಗಿ ಅಷ್ಟೇ ಸಂಖ್ಯೆಯಲ್ಲಿ ಸಿಗಲ್ಲ, ತುಪ್ಪ ಹಾಕಿ ಹೋಮ ಮುಗ್ದು ಹೋಗುತ್ತೆ ಎಲ್ಲ ಅಷ್ಟೇ. ಎಲ್ಲಾ ಈ ತರ ಸಂಕೋಚ ಮಾಡಿ 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 ನಿಜವಾಗಿ ಪೂರ್ತಿ ಫಲವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮ್ಮ ಕರ್ಮಾನುಷ್ಠಾನ ಹಾಗಾಗ್ಬಿಟ್ಟಿದೆ, ಅನಿವಾರ್ಯ ಪರಿಸ್ಥಿತಿ ಅಂತ ನಾವ್ ಹೇಳ್ತೀವಿ. ಆದ್ರೆ ವೇದ ಮಾತು ಹಾಗೆಲ್ಲ ಹೇಳಲ್ಲ, ಅದು ನಿಮ್ಗೆ ಹಾಗೆ ಕರ್ಮ ಏನ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಅದರಿಂದ ದಶಾಂಶತೋ ಮನುಷ್ಯ ಅಷ್ಟೇ. ಅದರಲ್ಲೂ ಪ್ರಾಯಶ್ಚಿತ್ತ ಕರ್ಮ ಮಾಡ್ತೀವಿ ಅಂತ ಕೂತ್ಕೊಂಡು ಮಾನಸ ಪಾಪ ಮಾಡ್ತಾ ಇರ್ತೀವಿ. ಪ್ರಾಯಶ್ಚಿತ್ತ ಹೋಮಕ್ಕೆ ಕೂತಿರ್ತಾನೆ, ಮಾಡಿದ ತಪ್ಪಕ್ ಪ್ರಾಯಶ್ಚಿತ್ತ ಅಂತ ಅಲ್ಲಿ ಕೂತಿದ್ದ ಆಹುತಿ ಕೊಡ್ತಾ ಮನಸ್ಸಿನಲ್ಲಿ ಬೈಕೊಳ್ತಾ ಇರ್ತಾನೆ, ಮಾತಿನ ಮುಖಾಂತರ ಬೈತಾನೆ, ಮತ್ತೆ ಪ್ರಾಯಶ್ಚಿತ್ತ ಕರ್ಮ ಮಾಡಿದ ಕೂಡಲೇ ಒಂದ್ ತಪ್ಪು ಮಾಡ್ತಾನೆ. ಹೀಗೆಲ್ಲ ಇದ್ದಾಗ
ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೊಂಡು ನಾವು ಆ ಪ್ರಾಮಾದಿಕ ಪಾಪಗಳನ್ನ ಕಳ್ಕೊಳ್ತೀವಿ ಅಂತ ಹೇಳ್ತಿರಲ್ಲ, ಇದು ಸರಿಯಲ್ಲ ಅಂತ ಜಯತೀರ್ಥರು ಮತ್ತೆ ಮಾತ್ಕೊಟ್ರು. ಸರಿ ಬೇಡ, ಆಯ್ತು ನೀವು ಪ್ರಾಯಶ್ಚಿತ್ತನೂ ಮಾಡ್ಕೊಂಡ್ರಿ, ಕಳ್ಕೊಂಡ್ರಿ, ನಿಷಿದ್ಧ ಕರ್ಮಗಳನ್ನೂ ಮಾಡ್ಲಿಲ್ಲ, ಆಯ್ತು ಎಲ್ಲ ಸಂತೋಷೇಣ, ಆಯ್ತು ಇರ್ಲಿ ಒಪ್ಪೋಣ ಅಂತ. ವಸ್ತುತ ಇದಾಗಲ್ಲ, ಆದ್ರೂ ಆಯ್ತು ನಿನಗ್ ಸಂತೋಷ ಆಗ್ಲಿ ಅಂತ ಒಪ್ಕೊಳ್ತೀನಿ ಪಕ್ಷ, ಆದ್ರೆ ಇದನ್ ಮಾತ್ರ ನೀ ಹೇಳ್ಬೇಡ ಅಂತ ಕೊನೆಗೊಂದು ಮಾತು ಕೊಡ್ತಾರೆ. ಏನು ಮಾತು ಕೊಡ್ತಾರೆ ಅಂದ್ರೆ, ಪೂರ್ವ ಉಪಾರ್ಜಿತ ಕರ್ಮಣ ಭೋಗೇನ ಕ್ಷಯಸ್ತು ಅತ್ಯಂತ ಅಸಂಭಾವಿತ ಏವ ಅಂತ. ತುಂಬಾ ಅತ್ಯಂತ ಅಸಂಭಾವಿತ ಇದು ಅಂತ ಇದನ್ನ ಅವರು ಬಾಯ್ಬಿಟ್ಟು ಹೇಳ್ಬಿಟ್ರು. ಏನು, ನೀವು ಕರ್ಮ ಸಿದ್ಧಾಂತವಾದಿಗಳು ದೇವರ ಅನುಗ್ರಹ ಬೇಡ, ದೇವರ ಅಪರೋಕ್ಷ ಜ್ಞಾನ ಬೇಡ, ನಾವು ಕರ್ಮಗಳನ್ನ ಹಾಗೆ ಕಳ್ಕೊಳ್ತೀವಿ, ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮವನ್ನು ಕಳ್ಕೊಳ್ಬೇಕು ಅಂದ್ರೆ ಹೇಗ್ ಕಳ್ಕೊಳ್ತೀನಿ? ಈ ಜನ್ಮದ್ದೇ ಕಳ್ಕೊಳ್ಳಿಕ್ ಕಷ್ಟ, ಈ ದಿನದ್ದು ಈ ಕ್ಷಣದ್ದು ಕಳ್ಕೊಳ್ಳಿಕ್ ಕಷ್ಟ ಇದೆ ಕರ್ಮಗಳನ್ನ ಅನುಭವಿಸಿ. ಅಂಥದ್ರಲ್ಲಿ ಹಿಂದಿನ ಜನ್ಮ ಆದ್ರೆ ಹಿಂದಿನ ಜನ್ಮ ಎಷ್ಟ್ ಜನ್ಮನೋ ನಮಗ್ ಗೊತ್ತಿಲ್ಲ, ಅನಾದಿ ಕಾಲದಿಂದ ಆ ಜನ್ಮ ಪಡಿತಾನೆ ಇದೀವಿ, ಬರ್ತಾನೆ ಇದೀವಿ. ಇಂಥ ಪೂರ್ವ ಉಪಾರ್ಜಿತ ಹಿಂದಿನ ಅಷ್ಟು ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಕರ್ಮಗಳನ್ನ ಭೋಗೇನ ಕ್ಷಯ ಅನುಭವಿಸಿ ನಾನು ಕಳ್ಕೊಳ್ತೀನಿ ಅನ್ನೋದು ಮಾತ್ರ, ಈ ಮಾತ್ರ ನೀನು ಆಡ್ಲೇಬೇಡ, ಅತ್ಯಂತ ಅಸಂಭಾವಿತ ಏವ ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಾಕೆ? ಅನಂತತ್ವಾತ್, ಅದಕ್ಕೆ ಎಂಡೇ ಇಲ್ಲ, ಲಿಮಿಟೇ ಇಲ್ಲ, ಅಷ್ಟು ಹಿಂದೆ ಜನ್ಮಗಳಿದೆ. ಆ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕೂ ಲಿಮಿಟ್ ಇಲ್ಲ, ಅನಂತ. ಅದನ್ನ ನೀನು ಯಾವಾಗ ತೀರಿಸ್ಕೊಳ್ತೀಯ? ಭೋಗದಿಂದ ಮಾಡ್ಕೊಂಡು ಅನುಭವಿಸಿ. ಅದರಿಂದ ಇದು ಯಾವ ಮಾರ್ಗನೂ ಸರಿಯಿಲ್ಲ, ಭಾಟ್ಟ ಮತ ಸರಿ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾಗಿದೆ. ಇಷ್ಟು ಉತ್ತರಗಳನ್ನ ಕೊಟ್ಟರು ಜಯತೀರ್ಥ. ಕೊಟ್ಟು ಅದರಿಂದ ಒಂದೇ ದಾರಿ, ಸಹಸ್ರ ಶೀರ್ಷ ಪುರುಷ ಸೂಕ್ತದಲ್ಲಿ, ಪುರುಷ ಸೂಕ್ತದಲ್ಲಿ ಯಾವ ರೀತಿ ಭಗವಂತನ ಸ್ವರೂಪವನ್ನ ಹೇಳಿದ್ದಾರೆ ಅದ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸರಿಯಾಗಿ ತಿಳ್ಕೊಂಡು ಆ ಪುರುಷ ಸೂಕ್ತ ಹೇಳಿದ ಪ್ರಕಾರ ಜ್ಞಾನವನ್ನ ಪಡೆದು ಮನನ ಧ್ಯಾನ ಎಲ್ಲ ಮಾಡಿ ದೇವರ ಅಪರೋಕ್ಷ ಜ್ಞಾನ ಆಗಿ ದೇವರ ಅನುಗ್ರಹ ಆದ್ರೆ ಆಗ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಅದರಿಂದ ವೇದ ಜ್ಞಾನ ಇಲ್ಲದೇನೆ, ವೇದದ ಅರ್ಥವನ್ನು ತಿಳ್ಕೊಳ್ಳದೆ ಮೋಕ್ಷಕ್ಕೆ ಹೋಗಲ್ಲ. ಆ ವೇದದ ಅರ್ಥ ತಿಳಿಸ್ಲಿಕ್ಕೆ ಬ್ರಹ್ಮಸೂತ್ರ ಬಂದಿರೋದು, ಆ ಬ್ರಹ್ಮಸೂತ್ರದ ಅರ್ಥ ತಿಳಿಸ್ಲಿಕ್ಕೆ ಅನುವ್ಯಾಖ್ಯಾನ ಬಂದಿರೋದು, ಆ ಅನುವ್ಯಾಖ್ಯಾನ ಅರ್ಥವನ್ನು ತಿಳಿಸ್ಲಿಕ್ಕೆ ನ್ಯಾಯಸುಧ ಹೊರಟಿರೋದು, ನ್ಯಾಯಸುಧ ಅರ್ಥ ತಿಳಿಸ್ಲಿಕ್ಕೆ ಈ ಟಿಪ್ಪಣಿಗಳೆಲ್ಲ ಬಂದಿರೋದು. ಅಂದ್ರೆ ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ ಕೊನೆಗೆ ಮೂಲ ಸಮಸ್ತ ವೇದಗಳ ಅರ್ಥ ಏನು ಅನ್ನೋದನ್ನ ನಿರ್ಣಯ ಮಾಡ್ಲಿಕ್ಕೆ, ಅದನ್ನೇ ಮತ್ತೆ ಮತ್ತೆ ಅವರು ಪುರುಷ ಸೂಕ್ತ, ಬೇರೆ ಬೇರೆ ವೇದದ ಮಾತು ಅದನ್ನು ಉದಾಹರಣೆ ಮಾಡಿ ಕೊನೆಗೆ ಏನ್ ಹೇಳಿದ್ರು, ನಾಣ್ಯ ಪಂಥ ಅಯನಾಯ ವಿದ್ಯತೆ, ಅಯನಾಯ ಮೋಕ್ಷ ಮಾರ್ಗಕ್ಕೆ ಅನ್ಯ ಪಂಥ, ದೇವರ ಅಪರೋಕ್ಷ ಜ್ಞಾನ ಅನ್ನೋ ಒಂದು ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಸ್ಫುಟವಾಗಿ ಹೇಳಿ ಇತ್ಯಲಂ ಸಾಕು ಈ ಭಾಟ ಮತ ಖಂಡನೆ ಅಂತ ನಿಲ್ಲಿಸ್ಬಿಡ್ತಾರೆ ಜಯತೀರ್ಥ. ಇದರಲ್ಲಿ ಟಿಪ್ಪಣಿಯ ವಿಚಾರಗಳಿಗೆ ಬಂದ್ರೆ, ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಏನ್ ಹೇಳ್ತಾರೆ ನಮ್ಗೆ ಅಂದ್ರೆ, ಈ ಚರಂತಿ ದೇವಾಹ ಅಂತ ಹೇಳಿದ್ರಲ್ಲ, ಒಂದು ವೇದವಾಕ್ಯವನ್ನು ಕೋಟ್ ಮಾಡಿದ್ರಲ್ಲ ಜಯತೀರ್ಥರು, ಇದು ಎಲ್ಲಿದೆ ಅಂತ ಈ ವೇದವಾಕ್ಯ? ಅದಕ್ಕೆ ನ್ಯಾಯ ವಿವರಣ ಗ್ರಂಥದಲ್ಲಿ ಇದೆ ಅಂತ ಇದೆ. ನ್ಯಾಯ ವಿವರಣ ಅಂದ್ರೆ ಆಚಾರ್ಯರ ಗ್ರಂಥ. ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅನುಭಾಷ್ಯ, ಅಣುಭಾಷ್ಯ, ನ್ಯಾಯ ವಿವರಣ ಅಂತ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ 4 ಗ್ರಂಥ ಇದೆ ಮಧ್ವಾಚಾರ್ಯರು. ನಾವೀಗ ಓದ್ತಾ ಇರೋದು ಯಾವುದು? ಅನುವ್ಯಾಖ್ಯಾನ. ಬ್ರಹ್ಮಸೂತ್ರ ಅನುಭಾಷ್ಯ ಅಂತ ಕರೀತಾರೆ. ಇದು ಅನುಸರಿಸಿ ಭಾಷ್ಯ. ಬ್ರಹ್ಮಸೂತ್ರ ಭಾಷ್ಯ ಅದು ಯಾವುದು ಅಂದ್ರೆ, ಆ ಭಾಷ್ಯಕ್ಕೆ ತತ್ವ ಪ್ರಕಾಶಿಕ ಅಂತ ಜಯತೀರ್ಥರು ವಿವರಣೆ ಕೊಡ್ತಾರೆ. ಜಯತೀರ್ಥರು ನ್ಯಾಯಸುಧ ಇದ್ದ ಹಾಗೆ ಇದಕ್ಕೆ ಬ್ರಹ್ಮಸೂತ್ರ ಅನುಭಾಷ್ಯಕ್ಕೆ ತತ್ವ ಪ್ರಕಾಶಿಕ ಅಂತ ಅಲ್ಲಿದೆ. ಅದರ ಮೇಲೆನೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಇರೋದು. ಈ ರೀತಿ ಬ್ರಹ್ಮಸೂತ್ರ ಭಾಷ್ಯ, ತತ್ವ ಪ್ರಕಾಶಿಕ ಜಯತೀರ್ಥರದು, ಅದರ ಮೇಲೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥ. ನಾವೀಗ ಓದ್ತಾ ಇರೋದು ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಅನುಭಾಷ್ಯ, ಅದಕ್ಕೆ ವಿವರಣೆ ನ್ಯಾಯಸುಧ, ಅದರ ಟಿಪ್ಪಣಿಗಳನ್ನ ಅಧ್ಯಯನ ಮಾಡ್ತಾ ಇದೀವಿ. ಈ ತರ ಇನ್ನೊಂದು ಚಿಕ್ಕದು ಪಾರಾಯಣ ಮಾಡ್ತಾ ಇರ್ತೀವಿ, ಅದು ಯಾವುದು? ಅಣುಭಾಷ್ಯ. ಅದ್ ನಮಗೆ ಗೊತ್ತಿರುತ್ತೆ. ಊಟಕ್ಕೆ ಕೂತಾಗ ಮಿಕ್ಕಿದ ಸಮಯದಲ್ಲ ಚಿಕ್ಕ ಅವನೊಂದು ಅಧ್ಯಾಯದ ಏನಿದೆ ಆ ಪಾರಾಯಣವನ್ನು ಮಾಡ್ತಾ ಇರ್ತೀವಿ ಪ್ರತಿನಿತ್ಯ. ಅದು ಬೇರೆ, ಅದರ ಅರ್ಥವನ್ನು ತಿಳಿಬೇಕು ನಿಜ. ಜೊತೆಗೆ ಇನ್ನೊಂದು ಗ್ರಂಥ ಇದೆ ನ್ಯಾಯ ವಿವರಣ ಅಂತ ಗ್ರಂಥ. ಈ ನ್ಯಾಯ ವಿವರಣ ಗ್ರಂಥದ ಪರಿಚಯ ನಾ ಮಾಡಿದ್ದೀನಿ, ಸುಮಾರು ಸಲ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಎಲ್ಲಿ ಅಂದ್ರೆ ಗುರುವರ್ಥ ದೀಪಿಕಾದಲ್ಲಿ ನ್ಯಾಯಗಳು ಅಂತ ಅನೇಕ ಬಾರಿ ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ ಅಂತ ಈ ಅಧ್ಯಾಯ ಅಥವಾ ಈ ಪಾದದ ಫಸ್ಟ್ ಪಾಠಗಳು ಶುರು ಆಗುತ್ತಲ್ಲ,
ಅವಾಗ ಒಂದು ಪೂರ್ವ ಪಕ್ಷಕ್ಕೆ ಕಾರಣ, ಒಂದು ಸಿದ್ಧಾಂತಕ್ಕೆ ಕಾರಣ ಅಂತ ಹೇಳಿ ಗುರುವರ್ಥ ದೀಪಿಕಾ ವಿಶೇಷ ವಿಚಾರ ಅದೆಲ್ಲ ನ್ಯಾಯ ವಿವರಣದಲ್ಲಿ ಬಂದಿರತ್ತೆ ವಿಷಯ. ಹಾಗಾಗಿ ನ್ಯಾಯ ವಿವರಣ ಗ್ರಂಥ ನಮಗ್ ಪರಿಚಯ ಆಗಿದೆ ಅಂತಾನೆ ಅರ್ಥ. ಬ್ರಹ್ಮಸೂತ್ರ ಭಾಷ್ಯದ ಪರಿಚಯ ಆಗೇ ಇರ್ಲೇಬೇಕು, ಯಾಕೆ ಅದ್ರ ಮೇಲೆ ನಾನು ವ್ಯಾಖ್ಯಾನದ ವಿಸ್ತಾರವಾಗಿ ವಿವರಣೆ ಬಂದಿದೆ ಈ ತರ. ಅದರಲ್ಲಿ ನ್ಯಾಯ ವಿವರಣ ಗ್ರಂಥದಲ್ಲಿ ಈ ವೇದ ವಾಕ್ಯ ಕೋಟ್ ಮಾಡಿದ್ದಾರೆ, ಚರಂತಿ ದೇವ ಅಂತ. ಅದನ್ನ ಇಲ್ಲಿ ಜಯತೀರ್ಥರು ಹೇಳಿದ್ದಾರೆ. ಅಲ್ಲ, ಅದು ಎಲ್ಲಿ ಸಿಗತ್ತೆ ನಮಗೆ ನ್ಯಾಯ ವಿವರಣದಲ್ಲಿ? ಅದನ್ನು ಬರೀತಾರೆ. ಕೃತ್ಸ್ನ ಭಾವಾತ್ತು ಅಂತ ಒಂದು ಸೂತ್ರ. ಆ ಸೂತ್ರದಲ್ಲಿ ಆ ವೇದ ವಾಕ್ಯವನ್ನ ಅಲ್ಲಿ ನ್ಯಾಯ ವಿವರಣದಲ್ಲಿ ಮಧ್ವಾಚಾರ್ಯ ಉದಾಹರಿಸಿದ್ದಾರೆ. ಅದನ್ನ ಇಲ್ಲಿ ಸ್ಮರಿಸ್ತಾರೆ ಜಯತೀರ್ಥರು. ಇದನ್ನ ಇಲ್ಲಿ ರಾಯರು ನಮಗೆ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿಕೊಟ್ರು. ಇದಾದ್ಮೇಲೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಜಯತೀರ್ಥರ ಆ ಮಾತಿನ ಅಭಿಪ್ರಾಯ ಮುಂದುವರಿಸ್ತಾರೆ. ಹೌದು, ಈ ಕರ್ಮ ನಿತ್ಯ ನೈಮಿತಿಕ ಕರ್ಮ ಅನುಷ್ಠಾನ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಏನ್ ಅರ್ಥ? ಸಾಧ್ಯ ಇಲ್ಲ ಅಂದ್ರೆ ತಥಾಚ ಸಮ್ಯಕ್ ಅನನುಷ್ಠಾನ ನಿಮಿತ್ತ ಕ ಅಧರ್ಮ ಪ್ರಚಯೇನ ದುಃಖ ತತ್ಸಾಧನ ಅವಾಪ್ತಿರ ಅವರ್ಜನೀಯವೇತಿ ಭಾವ. ಇವ್ರ ಮಾತು ಕೇಳ್ಬಿಟ್ರೆ ಗಾಬರಿ ಆಗುತ್ತೆ. ಯಾಕೆಂದ್ರೆ ಇವ್ರು ಏನ್ ಬರೆದ್ರು ಈಗ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ, ನೀವು ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಸರಿಯಾಗಿ ಅನುಷ್ಠಾನ ಮಾಡ್ಲಿಲ್ಲ ತಾನೆ, ಅಷ್ಟಕ್ ಸಂತೋಷ ಪಡ್ಬೇಡಿ. ಹೌದು, ನಮ್ ಕೈಲಿ ಆಗಲ್ಲ, ಪೂರ್ತಿ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟ್ ಸಾಧ್ಯನೋ ಅಷ್ಟ್ ಮಾಡ್ತೀವಿ ಅನ್ಕೊಳ್ಬೇಡಿ. ಯಾಕೆಂದ್ರೆ ಅದೊಂದು ಪಾಪಕ್ ಕಾರಣ ಅಂತೆ, ಅಧರ್ಮ ಹೆಚ್ಚಾಗತ್ತಂತೆ. ಈಗ ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಅದೇ ಪ್ರಕಾರ ಸರಿಯಾಗಿ ಮಾಡಿದ್ರೆ ಸರಿ, ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ತಪ್ಪು ಅಂತಾನೆ ಅರ್ಥ. ಸಂಕೋಚ ಇಲ್ಲ, ಅಲ್ಲಿ ಹೇಳಿಲ್ಲ ಶಾಸ್ತ್ರ. ಎಲ್ಲಿ ಸಂಕೋಚ ಹೇಳಿದಾರೋ ಅದಕ್ ಸಂಕೋಚ ಆಯ್ತು ಅಂತ. ಇಲ್ವಾ, ಹಂಗೆ ಇರ್ಬೇಕು, ಅದ್ ಮಾಡ್ಲೇಬೇಕು. ಅದು ಮಾಡ್ಲಿಲ್ಲ, ಆದ್ರಿಂದ ಅದೇ ಒಂದು ದೋಷ ಅಂತ ಬರೀತಾರೆ ಇವ್ರು. ಸಮ್ಯಕ್ ಅನನುಷ್ಠಾನ, ಚೆನ್ನಾಗಿ ಅನುಷ್ಠಾನ ಮಾಡ್ಲಿಲ್ಲ ಅನ್ನೋದೇ ಒಂದು ತಪ್ಪು. ಆ ಕಾರಣದಿಂದ ಅಧರ್ಮ ಪ್ರಚಯೇನ, ಅಧರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅದರಿಂದ ಏನು ದುಃಖ ತತ್ಸಾಧನ ಆಗುತ್ತೆ. ಒಂದ ನಿಮಗ್ ದುಃಖ ಪ್ರಾರಂಭ, ಒಂದ ದುಃಖ ಸಾಧನ. ಇಲ್ಲ ನಾವು ಬಿಟ್ಟೇ ಬಿಡ್ತೀವಿ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಹಿಡ್ಕೊಂಡು ಹೋದ್ರು ವಾಸಿ ಅಂತ. ಆದ್ರೆ ಸಮ್ಯಕ್ ಅನುಷ್ಠಾನಸ್ಯ ಅಶಕ್ಯತಾಯಾಮ್ ಸಿದ್ಧಾಯಂ. ಅಲ್ಲ, ಚೆನ್ನಾಗಿ ನಾವು ಅನುಷ್ಠಾನ ಮಾಡ್ಲಿಕ್ಕೆ ಆಗದೆ ಇದ್ರೆ ತಾನೇ ನಾವು ಮಾಡ್ಬಿಡ್ತೀವಿ ಅಂದ್ರೆ ಮಾಡ್ಲಿಕ್ಕಲ್ಲ ಅಂತ ವೇದನೆ ಹೇಳ್ತಾ ಇದೆ, ನೀವೇನು ಹೇಳೋದ್ ಬೇಡ ಅಂತ ಅದನ್ನ ಉದಾಹರಣೆ ಕೊಟ್ಟು ಹೇಳಿದ್ರು. ಇದಾದ್ಮೇಲೆ ಕೆಲವು ಒಂದು ವಿಷಯ ಇದೆ, ಒಂದೆರಡು ವಿಷಯ. ಅದಾದ್ರೆ ಮುಂದಿನ ಮೂಲಕ ನಾವು ಹೋಗ್ಬೋದು. ಯಾಕೆಂದ್ರೆ ಮುಂದೆ ನಮಗೆ ನಿಜವಾಗಿ ಈ ವಿದ್ಯಾಧಿಕರಣದ ಅರ್ಥ ಹೇಳ್ತಾರೆ. ಈಗ ಬಂದಿರೋ ಸೂತ್ರ ಬೇರೆ, ಆ ಸೂತ್ರ ನೋಡಿದಾಗ ಇಷ್ಟೊಂದು ಎಲ್ಲಿದೆ ವಿಷಯ ಅಂತ ಅನ್ಸುತ್ತೆ. ಇಲ್ಲಿವರೆಗೆ ಜಯತೀರ್ಥರು ತುಂಬಾ ಮತಗಳನ್ನು ಖಂಡನೆ ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿ ಭಾಟ್ಟ ಮತ ಖಂಡನೆ ಮಾಡಿ ನಮ್ಮ ಪ್ರಕಾರ ಏನ್ ಅರ್ಥ ಗೊತ್ತಾ ಈ ವೇದವ್ಯಾಸರ ಈ ಸೂತ್ರಕ್ಕೆ ಅಂತ ಒಂದು ಹೇಳ್ತಾರೆ. ಅಷ್ಟಾದ ಮೇಲೆ ಅದ್ವೈತಿಗಳ ಖಂಡನೆಗೆ ಬರ್ತಾರೆ. ಅದ್ವೈತ ಮತದವರು ಏನ್ ಅರ್ಥ ಹೇಳ್ತಾರೆ, ಮೋಕ್ಷಕ್ಕೆ ಏನ್ ಉಪಾಯ, ಆ ಯಾಕೆ ಉಪಾಯ ಸರಿ ಇಲ್ಲ ಅಂತ ಅವ್ರ ಮತ ಖಂಡನೂ ಮುಂದಕ್ಕಿದೆ. ಅದೇನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ. ಹರೇ ನಮಃ. ಹರೇ ನಮಃ. ನಮಸ್ಕಾರ.